ಅಧಿಕಾರಿಗಳಿಗೆ ಸ್ಥಳ ತೋರಿಸದೆ ನಿರ್ಲಕ್ಷ್ಯ ತೋರಿಸಲಾಗ್ತಾ ಇದೆ. ಕಂಪಲ್ಸರಿ ವೈಟಿಂಗ್ ಅಂತೇಳಿ ವರದಿ ಮಾಡಿಕೊಳ್ಳೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮುಖ್ಯ ಕಚೇರಿಗೆ ವರದಿ ಮಾಡಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ವರ್ಗಾವಣೆ ಮಾಡಿರುವಂತ ನಗರಾಭಿವೃದ್ಧಿ ಇಲಾಖೆ ವರ್ಗಾವಣೆ ಮಾಡೋದಕ್ಕೂ ಮುಂಚೆ ಅವರ ಸ್ಥಳವನ್ನ ಹುದ್ದೆಯನ್ನ ಎಲ್ಲಿಗೆ ಅಂತೇಳಿ ತೋರಿಸಬೇಕಾಗುತ್ತೆ. ಆದ್ರೆ ಇಲ್ಲಿ ತೋರಿಸಲಾಗ್ತಾ ಇಲ್ಲ, ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ ಅಧಿಕಾರಿಗಳು. ಸ್ಥಳ ನಿಯುಕ್ತಿ ಮಾಡದೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತಿಲ್ಲ. ಹಂಗಿದ್ರೂ ಕೂಡ ಇಲ್ಲಿ ಸರ್ಕಾರದ ನಿಯಮಗಳನ್ನೇ ಉಲ್ಲಂಘಿಸಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ. ಹುದ್ದೆಗಳು ಖಾಲಿ ಇದ್ರೂ ಕೂಡ ಅವ್ರಿಗೆ ಯಾವ ಹುದ್ದೆ ಅಂತ ಇಲ್ಲಿ ತೋರಿಸಿಲ್ಲ. ಹೀಗಾಗಿ ಏನೂ ಕೆಲಸ ಮಾಡದೇ ಇದ್ರೂ ಕೂಡ ಈ ಅಧಿಕಾರಿಗಳು, ವರ್ಗಾವಣೆಗೊಂಡಿರೋ ಅಧಿಕಾರಿಗಳು ಸಂಬಳ ಪಡ್ಕೊಳ್ತಾ ಇದ್ದಾರೆ. ಪ್ರತಿ ತಿಂಗಳು ಹೀಗೆ ಹುದ್ದೆ ಇಲ್ಲದೆ ಅಧಿಕಾರಿ ಸಿಬ್ಬಂದಿಗೆ ವೇತನ ಸಿಗ್ತಾ ಇದೆ. ಈ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟ ಉಂಟಾಗ್ತಾ ಇದೆ. ಜೊತೆಗೆ ಇವರಿಂದ ಸೇವೆ ಪಡ್ಕೊಳ್ಬೇಕಾದಂತ ಜನರು ಈಗ ಪರದಾಡ್ತಿದ್ದಾರೆ. ಆ ಜಾಗಕ್ಕೆ ಹೋದ್ರೆ ಆ ಹುದ್ದೆಯಲ್ಲಿ ಅಧಿಕಾರಿನೇ ಇಲ್ಲ. ಯಾವ ಜಾಗಕ್ಕೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದೀವಿ ಅನ್ನೋದು ಕೂಡ ಅಧಿಕಾರಿಗಳಿಗೆ ತಿಳಿಸ್ತಾ ಇಲ್ಲ. ಸುಮ್ಮನೆ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ರಿಲೀವ್ ಆದಂಥ ಅಧಿಕಾರಿಗಳೀಗ ಏನು ಮಾಡಬೇಕು? ಹಾಗಿದ್ರೆ ಅವ್ರಿಗೆ ಕೆಲಸ ಇಲ್ಲದೇ ಇದ್ರೂ ಕೂಡ ಸರ್ಕಾರದ ಕಡೆಯಿಂದ ವೇತನ ಬರೋ ಹಾಗೆ ಬರ್ತಾ ಇದೆ, ಸ್ಯಾಲ್ರಿ ಬರ್ತಾ ಇದೆ, ಆದರೆ ಕೆಲಸ ಇಲ್ಲ. ಅವರಿಂದ ಸರ್ವಿಸ್ ಪಡ್ಕೊಳ್ಬೇಕಾಗಿರುವಂಥ ಜನರು ಕೂಡ ಹೋಗ್ತಾರೆ ಬರ್ತಾರೆ, ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಸಿಗ್ತಾ ಇಲ್ಲ. ಲೋಕಾಯುಕ್ತಕ್ಕೆ ದೂರು ನೀಡಿದ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ವರ್ತನೆಯನ್ನ ತೋರಿಸಿದ್ದಾರೆ. ದೂರಿನ ಸಂಬಂಧ ವಿವರಣೆ ಕೋರಿ ಲೋಕಾಯುಕ್ತರಿಂದ ಕೂಡ ಪತ್ರವನ್ನ ಬರೆಯಲಾಗಿದೆ. ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. ಆದರೆ ಲೋಕಾಯುಕ್ತಕ್ಕೂ ಕೂಡ ವಿವರಣೆ ಕೊಡ್ತಾ ಇಲ್ಲ, ಮುಂಡಾಟ ಪ್ರದರ್ಶನ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ. ಜೊತೆಗೆ ನಗರಾಭಿವೃದ್ಧಿ ಇಲಾಖೆಗೆ ಪ್ರತಿನಿತ್ಯ ಸಾವಿರಾರು ಜನರು ಅಲ್ದಾಡ್ತಿದ್ದಾರೆ. ತಮ್ಮ ಕೆಲಸಗಳಿಗೆ ಪ್ರತಿನಿತ್ಯ ಕೂಡ ಜನಸಾಮಾನ್ಯರು ಅಲಿತಿದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೋರಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಇನ್ನು ಕಮಿಟಿ ಫಾರ್ ಪಬ್ಲಿಕ್ ಅಕೌಂಟಬಿಲಿಟಿ ಸಂಸ್ಥೆಯಿಂದ ಪತ್ರ ರವಾನೆ ಆಗಿದೆ. ಪತ್ರ ಬರೆದ್ರೂ ಕೂಡ ಕ್ರಮ ಜರುಗಿಸದ ಹಿನ್ನೆಲೆ ಹೈಕೋರ್ಟ್ಗೆ ಅರ್ಜಿ ಸ್ವೀಕಾರ ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಈಗ ಕೋರ್ಟ್ ಆ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದು. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿದೆ. ಕ್ರಮ ಜರುಗಿಸಬೇಕು ಅಂತ ಸರ್ಕಾರಕ್ಕೆ ನ್ಯಾಯಾಲಯ ನಿರ್ದೇಶನವನ್ನು ಕೊಟ್ಟಿದೆ. ಅಂದರೆ ಯಾವುದೇ ಅಧಿಕಾರಿಯನ್ನು ಕೂಡ ವರ್ಗಾವಣೆ ಮಾಡುವಾಗ ಅವರ ಸ್ಥಳ ನಿಗದಿ ಮಾಡಬೇಕು, ಮಾಡಿಲ್ಲ ಅನ್ನೋ ಆರೋಪ ಇದೆ. ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳ ವರ್ಗಾವಣೆಯ ವಿಚಾರ ಚೀಫ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇರುತ್ತೆ. ಅವ್ರೇನು ಮಾಡ್ತಾರೆ, ಯಾವುದೇ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದರೆ ಒಂದು ಹುದ್ದೆಯಿಂದ ಇನ್ನೊಂದು ಹುದ್ದೆಗೋ ಅಥವಾ ಒಂದೇ ಥರದ ಹುದ್ದೆಗೆ ಇನ್ನೊಂದು ಜಾಗಕ್ಕೆ ಸ್ಥಳವನ್ನು ಬದಲಾವಣೆ ಮಾಡಿದಾಗ ಬೇರೆ ವ್ಯಕ್ತಿ ಯಾವ ಸ್ಥಳದಲ್ಲಿ ಆಲ್ರೆಡಿ ಅವರು ಕಾರ್ಯ ಮಾಡ್ತಾ ಇರ್ತಾರೆ ಅಂತಹ ವ್ಯಕ್ತಿಗೆ ಯಾವುದೇ ಜಾಗವನ್ನು ತೋರಿಸದೆ, ಸ್ಥಳವನ್ನು ತೋರಿಸದೆ ನೀವು ಕಂಪಲ್ಸರಿ ವೇಟಿಂಗ್ ಲಿಸ್ಟಲ್ಲಿ ಇದ್ಬಿಟ್ಟು ಮೇನ್ ಆಫೀಸಿಗೆ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳೋವಂಥ ಒಂದು ಪರಿಪಾಠ ಮೊದಲಿಂದನೂ ಬಂದಿದೆ. ಈ ಪರಿಪಾಠ ಏನಿತ್ತು, ಇದರಿಂದ ಏನಾಗ್ತಾಯಿತ್ತು ನೋಡಿ, ಈ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದು 100 ಜನದ ಒಂದು ಆಫೀಸರ್ಸ್ದು ಅವಶ್ಯಕತೆ ಇದ್ದರೆ ಅಲ್ಲಿರ್ತಕ್ಕಂಥ ಆಫೀಸರ್ಸ್ಗಳು ಬರೀ 50% ಮಾತ್ರ ಇದ್ದಾರೆ. ಅಂದರೆ ಇನ್ನೂ 50% ನಮಗೆ ವೇಕೆನ್ಸಿ ಇದೆ. ವೇಕೆನ್ಸಿ ಇರಬೇಕಾದ್ರೆ ನೀವು ಒಬ್ಬ ವ್ಯಕ್ತಿನ ಟ್ರಾನ್ಸ್ಫರ್ ಮಾಡಿ ಆ ಬೇರೆ ವ್ಯಕ್ತಿಗೆ ಯಾವ ಜಾಗಕ್ಕೆ ನೀವು ಟ್ರಾನ್ಸ್ಫರ್ ಮಾಡಿರ್ತೀರೋ ಆ ವ್ಯಕ್ತಿಗೆ ನೀವು ಯಾವುದೇ ಒಂದು ಹುದ್ದೆ ತೋರಿಸ್ತಲೇ ನೀವು ಕಂಪಲ್ಸರಿ ವೇಟಿಂಗಲ್ಲಿ ಕೂರಿಸ್ತೀರಾ ಅಂತ ಹೇಳಿದ್ರೆ, ಕಂಪಲ್ಸರಿ ವೇಟಿಂಗಲ್ಲಿ ಕೂರಿಸಿದಂಥ ವ್ಯಕ್ತಿ ಏನು ಮಾಡ್ತಾನೆ, ಅವನು ಏನೂ ಕೆಲಸ ಮಾಡ್ದಲೇ ಹೋಗ್ಬಿಟ್ಟು ಕಚೇರಿಗೆ ಅಟೆಂಡೆನ್ಸ್ ಹಾಕ್ತಾನೆ ಮೇನ್ ಆಫೀಸ್ಗೆ. ಅಂದರೆ ಕಾಯ್ತಾ ಕೂತ್ಕೊತಾನೆ, ನನಗೆ ಎಲ್ಲಿ ಟ್ರಾನ್ಸ್ಫರ್ ಸಿಗುತ್ತೆ, ಯಾವ ಪೋಸ್ಟ್ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಿರಲ್ಲ. ಅವ್ರದ್ದು ಒಂದು ಹುದ್ದೆಯಿಂದ ಇನ್ನೊಂದು ಹುದ್ದೆಗೆ ವರ್ಗಾವಣೆ ಆದ ನಂತರ
ಅವಳು ಸ್ಯಾಲ್ರಿ ಕೂಡ ಅಷ್ಟೊಂದು ಈಸಿಯಾಗಿ ಬರೋದಿಲ್ಲ. ಅದಕ್ಕೂ ಕೂಡ ಸಮಯ ಆಗುತ್ತೆ. ಒಬ್ಬ ವ್ಯಕ್ತಿ ತಿಂಗಳಲ್ಲಿ ಏನೊಬ್ಬ ಆಫೀಸರ್ ಇರ್ತಾನೆ, ಅವ್ರಿಗೆ ತಿಂಗಳ ಖರ್ಚೇನಿರುತ್ತೆ, EMI ಇರ್ಬೋದು, ಮನೆ ಮೇಂಟೆನೆನ್ಸ್ ಇರ್ಬೋದು, ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು. ಅದಕ್ಕೆ ನೀವು ಸ್ಥಳ ನಿಯೋಜನೆ ಮಾಡ್ದಲೇ ಇದ್ದರೆ ಒಂದು ಅವರಿಗೆ ತೊಂದರೆ ಆಗುತ್ತೆ. ಅವೆಲ್ಲ ತೊಂದರೆಗಿಂತ ಮೇಯ್ನ್ ತೊಂದರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಯಾವುದೇ ಕಾನೂನಿಲ್ಲ. ನೀನು ಕೆಲಸ ಮಾಡಿದರೆ ಮಾತ್ರ ನಿನಗೆ ಸಂಬಳ. ಆದರೆ ಈ ಚೀಫ್ ಸೆಕ್ರೆಟ್ರಿ ಅವರ ನೆಗ್ಲಿಜೆನ್ಸ್ ಏನಿರುತ್ತೆ, ಒಂದು ವರ್ಗಾವಣೆ ಮಾಡಿದಂಥ ಒಬ್ಬ ಅಧಿಕಾರಿಗಳಿಗೆ ಯಾವುದೇ ರೀತಿ ಕೆಲಸ ಕೊಡ್ದಲೆ ಸುಮ್ಮನೆ ಕೂರಿಸೋ ಅಂತ ಹೇಳ್ಬಿಟ್ಟು ಏನು ಪ್ರವೃತ್ತಿ ಏನಿದೆಯಲ್ಲ, ಆ ಸುಮ್ಮನೆ ಕೂತಂಥ ವ್ಯಕ್ತಿಗೆ ಸರ್ಕಾರದಿಂದ ನೀವು ಸ್ಯಾಲ್ರಿ ಕೊಡ್ತೀರಲ್ಲ, ಅಂದರೆ ಅವ್ರು ಏನು ಕೆಲಸ ಮಾಡಲ್ಲ, ಅವರಿಗೆ ಸಂಬಳ ಕೊಡಬೇಕು. ಆ ಸಂಬಳ ಯಾರು ಕೊಡಬೇಕು? ಸರ್ಕಾರ ಕೊಡಬೇಕು. ಸರ್ಕಾರ ಯಾವುದರಿಂದ ಕೊಡುತ್ತೆ? ಜನಗಳ ತೆರಿಗೆಗಳ ದುಡ್ಡಿಂದ ಕೊಡುತ್ತೆ. ಅಂದರೆ ಸರ್ಕಾರಿ ಅಧಿಕಾರಿಗಳು ನೀವು ಕಂಪಲ್ಸರಿ ವೇಟಿಂಗಲ್ಲಿ ಇರಬೇಕಾದ್ರೆ ಯಾವುದೇ ರೀತಿ ಕೆಲಸ ಮಾಡ್ದಲೆ ನೀವು ಸಂಬಳವನ್ನು ಪಡಿತಾರೆ ಅಂತ ಹೇಳಿದರೆ, ಈ ನೆಗ್ಲಿಜೆನ್ಸ್, ಈ ಸುಮ್ಮನೆ ಏನೂ ಕೆಲಸ ಕೊಡ್ದಲೇ ಇರ್ತಕ್ಕಂಥ ವ್ಯಕ್ತಿ ಯಾರು? ನಮ್ಮನ್ನು ಯಾವ ಅಥಾರಿಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕಂಥ ಅಧಿಕಾರ ಇದೆ?